ಜೈ ಭಾರತ್ ವಂದೇ ಮಾತರಂ. ಭಾರತದ ಈ ಒಂದು ಸಣ್ಣ ಭೂಭಾಗ ದೇಶದ ಭವಿಷ್ಯವನ್ನು ನಿರ್ಧರಿಸಬಲ್ಲದು. ಇದೇ ಪ್ರದೇಶವನ್ನು ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಎಂದು ಕರೆಯಲಾಗುತ್ತದೆ. ಈಗ ಇದೇ ಸೂಕ್ಷ್ಮ ಗಡಿ ಪ್ರದೇಶದ ಸಮೀಪದಲ್ಲಿ ಚೀನಾದ ಬೆಂಬಲದೊಂದಿಗೆ ಬಾಂಗ್ಲಾದೇಶ ತೀಸ್ತಾ ಮಾಸ್ಟರ್ ಪ್ಲಾನ್ ಜಾರಿಗೆ ತರಲು ಮುಂದಾಗಿದೆ. ಇದು ಕೇವಲ ನದಿ ಅಭಿವೃದ್ಧಿ ಯೋಜನೆಯೇ ಅಥವಾ ಇದರ ಹಿಂದೆ ದೊಡ್ಡ ಬಹುರಾಜಿಕ ತಂತ್ರವಿದೆ? ಭಾರತ ಯಾಕೆ ಎಚ್ಚರಿಕೆಯಿಂದ ಇದನ್ನು ಗಮನಿಸುತ್ತಿದೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಅದರ ಬಗ್ಗೆ ವಿವರಣೆ ಕೊಡ್ತೇನೆ. ಈ ಸಿಲಿಗುರಿ ಕಾರಿಡಾರ್ ಪಶ್ಚಿಮ ಬಂಗಾಳದಲ್ಲಿರುವ ಸುಮಾರು 20 ರಿಂದ 25 ಕಿಲೋಮೀಟರ್ ಅಗಲದ ಭೂಭಾಗವಾಗಿದೆ. ಇದನ್ನು ಸಾಮಾನ್ಯವಾಗಿ ಚಿಕನ್ ನೆಕ್ ಎಂದು ಕರೆಯುತ್ತಾರೆ. ಈ ಕಾರಿಡಾರ್ ಮೂಲಕವೇ ಭಾರತದ 8 ಈಶಾನ್ಯ ರಾಜ್ಯಗಳು ದೇಶದ ಉಳಿದ ಭಾಗಗಳೊಂದಿಗೆ ರಸ್ತೆ, ರೈಲು ಮತ್ತು ಇತರ ಸಂಪರ್ಕ ಹೊಂದಿದೆ. ಯಾವುದೇ ಭದ್ರತಾ ಅಥವಾ ಯುದ್ಧ ಪರಿಸ್ಥಿತಿಯಲ್ಲಿ ಈ ಭಾಗಕ್ಕೆ ಅಪಾಯ ಉಂಟಾದರೆ ಭಾರತದ ಈಶಾನ್ಯ ಭಾಗದ ಸಂಪರ್ಕಕ್ಕೆ ದೊಡ್ಡ ಸವಾಲು ಎದುರಾಗಬಹುದು. ಇದೇ ಕಾರಣಕ್ಕೆ ಈ ಪ್ರದೇಶವನ್ನು ಭಾರತದ ಅತ್ಯಂತ ಸೂಕ್ಷ್ಮ ಭದ್ರತಾ ವಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ತೀಸ್ತಾ ಮಾಸ್ಟರ್ ಪ್ಲಾನ್ ಎಂದರೇನು? ತೀಸ್ತಾ ನದಿ ಟಿಬೆಟ್ನಲ್ಲಿ ಹುಟ್ಟಿ ಸಿಕ್ಕಿಂ ಮೂಲಕ ಭಾರತಕ್ಕೆ ಬಂದು ನಂತರ ಬಾಂಗ್ಲಾದೇಶ ಪ್ರವೇಶಿಸುತ್ತದೆ. ಬಾಂಗ್ಲಾದೇಶ ಹಲವು ವರ್ಷಗಳಿಂದ ತೀಸ್ತಾ ನದಿಯ ಪ್ರವಾಹ ನಿಯಂತ್ರಣ, ನೀರಾವರಿ, ನದಿ ದಡ ರಕ್ಷಣೆ, ಕೃಷಿ ಮತ್ತು ನದಿ ನಿರ್ವಹಣೆಗೆ ದೊಡ್ಡ ಯೋಜನೆಯನ್ನು ರೂಪಿಸಲು ಪ್ರಯತ್ನಿಸುತ್ತಿದೆ. ಇದೇ ತೀಸ್ತಾ ಮಾಸ್ಟರ್ ಪ್ಲಾನ್. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಪ್ರವಾಹ ನಿಯಂತ್ರಣ, ನದಿ ದಡ ಕುಸಿತ ತಡೆ, ಕೃಷಿಗೆ ನೀರಾವರಿ ವಿಸ್ತರಣೆ, ನದಿ ನಿರ್ವಹಣೆ ಮತ್ತು ಅಭಿವೃದ್ಧಿ, ಸ್ಥಳೀಯ ಆರ್ಥಿಕ ಅಭಿವೃದ್ಧಿ. ಬಾಂಗ್ಲಾದೇಶದ ಪ್ರಕಾರ ಇದು ಅಭಿವೃದ್ಧಿ ಯೋಜನೆಯಾಗಿದ್ದು ದೇಶದ ಉತ್ತರ ಭಾಗದ ರೈತರಿಗೆ ದೊಡ್ಡ ನೆರವಾಗಲಿದೆ ಅಂತ ಹೇಳುತ್ತಿದ್ದಾರೆ. ಹಾಗಾದರೆ ಇಲ್ಲಿ ಚೀನಾದ ಪಾತ್ರವೇನು? ಈ ಯೋಜನೆಗೆ ಚೀನಾ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರ ನೀಡಲು ಮುಂದೆ ಬಂದಿದೆ. ಹಲವಾರು ವರದಿಗಳ ಪ್ರಕಾರ ಚೀನಾದ ಸರ್ಕಾರಿ ಸಂಸ್ಥೆಗಳು ಯೋಜನೆಯ ವಿನ್ಯಾಸ ಮತ್ತು ತಾಂತ್ರಿಕ ನೆರವು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಳಲ್ಲಿ ಆಸಕ್ತಿ ತೋರಿವೆ. ಇದು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟ್ ವ್ಯಾಪಕ ತಂತ್ರದ ಭಾಗವೇ ಎಂಬ ಒಂದು ಪ್ರಶ್ನೆಯು ಮೂಡುತ್ತದೆ. ಇನ್ನು ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ ಏನು ಹೇಳಿದ್ದಾರೆ ಎಂದು ನೋಡೋದಾದರೆ, ಚೀನಾ ಪ್ರವಾಸದ ಬಳಿಕ ಬಾಂಗ್ಲಾದೇಶದ ರಾಜಕೀಯ ನಾಯಕ ತಾರಿಕ್ ರೆಹಮಾನ್ ಅವರು ಯಾವುದೇ ಪರಿಸ್ಥಿತಿ ಬಂದರೂ ತೀಸ್ತಾ ಯೋಜನೆಯನ್ನು ಜಾರಿಗೆ ತರುತ್ತೇವೆ ಎಂದು ಹೇಳಿದ್ದಾರೆ. ಅವರ ಹೇಳಿಕೆಯ ನಂತರ ಈ ಯೋಜನೆ ಮತ್ತೆ ರಾಜಕೀಯ ಹಾಗೂ ಭದ್ರತಾ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಇನ್ನು ಇದರಲ್ಲಿ ಭಾರತಕ್ಕೆ ಯಾಕೆ ಆತಂಕ? ಮೊದಲನೆಯದಾಗಿ, ಯೋಜನೆಯು ಪ್ರದೇಶ ಸಿಲಿಗುರಿ ಕಾರಿಡಾರ್ಗೆ ತುಲನಾತ್ಮಕವಾಗಿ ಸಮೀಪದಲ್ಲಿದೆ. ಎರಡನೆಯದಾಗಿ, ಚೀನಾ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಬಂದರುಗಳು, ರಸ್ತೆಗಳು ಹಾಗೂ ಮೂಲಸೌಕರ್ಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುತ್ತಿರುವ ಹಿನ್ನೆಲೆ ಇದೆ. ಮೂರನೆಯದಾಗಿ, ಭವಿಷ್ಯದಲ್ಲಿ ಯಾವುದೇ ಮೂಲಸೌಕರ್ಯವನ್ನು ದ್ವಿಪಯೋಗ ಉದ್ದೇಶಗಳಿಗೆ ಬಳಸುವ ಸಾಧ್ಯತೆಯ ಬಗ್ಗೆ ಕೆಲವು ಭದ್ರತಾ ತಜ್ಞರು ಎಚ್ಚರಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದುವರೆಗೆ ಈ ಯೋಜನೆಗೆ ಸೇನಾ ಉದ್ದೇಶಕ್ಕೆ ಬಳಸಲಾಗುತ್ತದೆ ಎಂಬುದಕ್ಕೆ ಸಾರ್ವಜನಿಕವಾಗಿ ದೃಢವಾದ ಸಾಕ್ಷ್ಯ ಲಭ್ಯವಾಗಿಲ್ಲ. ಆದ್ದರಿಂದ ಈ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳು ಮುಖ್ಯವಾಗಿ ಭದ್ರತಾ ವಿಶ್ಲೇಷಕರ ಅಂದಾಜುಗಳಾಗಿವೆ. ಇನ್ನು ಬಾಂಗ್ಲಾದೇಶದ ವಾದವೇನು? ಬಾಂಗ್ಲಾದೇಶ ಸರ್ಕಾರ ಈ ಯೋಜನೆ ಸಂಪೂರ್ಣವಾಗಿ ಅಭಿವೃದ್ಧಿ ಉದ್ದೇಶಕ್ಕೆ ಮಾತ್ರ ಬಳಸಲಾಗುತ್ತದೆ ಅಂತ ಹೇಳಲಾಗುತ್ತಿದೆ. ಅವರ ಪ್ರಕಾರ ರೈತರಿಗೆ ನೀರು ಸಿಗುತ್ತದೆ, ಪ್ರವಾಹ ಹಾನಿ ಕಡಿಮೆ ಆಗುತ್ತದೆ, ನದಿ ದಡ ರಕ್ಷಣೆ ಸಾಧ್ಯವಾಗುತ್ತದೆ, ಉತ್ತರ ಬಾಂಗ್ಲಾದೇಶದ ಆರ್ಥಿಕತೆ ಸುಧಾರಿಸುತ್ತದೆ. ಭಾರತ ವಿರುದ್ಧ ಯಾವುದೇ ಸೇನಾ ಉದ್ದೇಶ ಇಲ್ಲ ಎಂದು ಬಾಂಗ್ಲಾದೇಶದ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಇನ್ನು ಭಾರತಕ್ಕೆ ಇರುವ ಮುಂದಿನ ಆಯ್ಕೆಗಳು ಏನು? ಬಾಂಗ್ಲಾದೇಶದೊಂದಿಗೆ ಒಂದು ರಾಜತಾಂತ್ರಿಕ ಮಾತುಕತೆ ಹೆಚ್ಚಿಸುವುದು, ಗಡಿ ಪ್ರದೇಶಗಳಲ್ಲಿ ಮೂಲ ಸೌಕರ್ಯ ಮತ್ತು ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ತೀಸ್ತಾ ನೀರು ಹಂಚಿಕೆ ಸೇರಿದಂತೆ ಬಾಕಿ ಉಳಿದಿರುವ ದ್ವಿಪಕ್ಷೀಯ ವಿಷಯಗಳಿಗೆ ವೇಗವನ್ನು ನೀಡುವುದು. ಈ ತೀಸ್ತಾ ಮಾಸ್ಟರ್ ಪ್ಲಾನ್ ಅಭಿವೃದ್ಧಿ ಯೋಜನೆಯೇ ಅಥವಾ ಬಹುರಾಜಕೀಯ ಸ್ಪರ್ಧೆಯ ಮತ್ತೊಂದು ಅಧ್ಯಾಯ ಎಂಬುದು ಅದರ ಕುರಿತು ಚರ್ಚೆ ನಡೆಯುತ್ತಿದೆ. ಒಂದು ಕಡೆ ಬಾಂಗ್ಲಾದೇಶ ಇದು ಜನರ ಅಭಿವೃದ್ಧಿಗಾಗಿ ಅಗತ್ಯ ಯೋಜನೆ ಎಂದು ಹೇಳುತ್ತಿದ್ದಾರೆ. ಮತ್ತೊಂದು ಕಡೆ ಚೀನಾದ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯಿಂದ ಭಾರತ ಭದ್ರತಾ ದೃಷ್ಟಿಯಿಂದ ಎಚ್ಚರಿಕೆಯಿಂದ ಪರಿಸ್ಥಿತಿಯನ್ನು ಗಮನಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮತ್ತು ಚೀನಾ ನಡುವೆ ರಾಜತಾಂತ್ರಿಕ ಬೆಳವಣಿಗೆಗಳು ಈ ಯೋಜನೆಯ ಭವಿಷ್ಯವನ್ನು ನಿರ್ಧರಿಸಬಹುದು. ಇನ್ನು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತೀಸ್ತಾ ಮಾಸ್ಟರ್ ಪ್ಲಾನ್ ಕೇವಲ ಅಭಿವೃದ್ಧಿ ಯೋಜನೆ
ಅಥವಾ ಅದರ ಹಿಂದೆ ದೊಡ್ಡ ಬಹುರಾಜಿಕ ತಂತ್ರವಿದೆ ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.